ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿರ್ತದೆ. ನಾಟಿ ಸ್ಟೈಲಲ್ಲಿ ಮಾಡಿದ್ದೇನೆ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ನಾನೊಂದು 15 ಬ್ಯಾಡಗಿ ಮೆಣಸು ಹಾಕ್ಕೊಳ್ತೇನೆ. ಇದು ಡ್ರೈ ಆಗಬೇಕು ಫ್ರೆಂಡ್ಸ್. ನಾನೊಂದು ಅರ್ಧ kg ಚಿಕನ್ಗೆ ಮಾಡೋದಲ್ವ, ಹಾಗಾಗಿ ಎಲ್ಲ ಕಡಿಮೆ ಕ್ವಾಂಟಿಟಿಯಲ್ಲೇ ತಗೊಳ್ತೇನೆ. ಹಾಗೆ ಇದು ತುಂಬ ಖಾರ ಇಲ್ಲ ಬ್ಯಾಡಗಿ ಮೆಣಸು, ಹಾಗಾಗಿ ನಾನು 15 ಮೆಣಸಿನಕಾಯಿ ತಗೊಂಡಿದ್ದೇನೆ. ಇನ್ನೊಂದೆರಡು ಜಾಸ್ತಿನೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದು ರೋಸ್ಟ್ ಆಗಬೇಕು. ಇಲ್ಲಿ ಮೆಣಸು ರೋಸ್ಟ್ ಆಗ್ತಾ ಇದೆ. ಈಗ ಇಲ್ಲಿ ನಾನು ಗರಂ ಮಸಾಲ ಐಟಮ್ ತಗೊಂಡಿದ್ದೇನೆ ನೋಡಿ. ಚಕ್ಕೆ ತಗೊಂಡಿದ್ದೇನೆ, ಒಂದು ಕಾಲು ತುಂಡು ತಗೊಂಡಿದ್ದೇನೆ, ಕಾಲು ಇಂಚು ಚಿಕ್ಕದು ತಗೊಂಡಿದ್ದೇನೆ. ಹಾಗೆ ನಕ್ಷತ್ರ ಹೂ ತಗೊಂಡಿದ್ದೇನೆ, ಅರ್ಧ ಕಟ್ ಮಾಡಿ ತಗೊಂಡಿದ್ದೇನೆ. ಜಾಸ್ತಿ ಬೇಡ ಇದಕ್ಕೆ, ಒಂದು ಅರ್ಧ kg ಚಿಕನ್ ಅಲ್ವ, ಹಾಗಾಗಿ ಹೆವಿ ಗರಂ ಮಸಾಲ ಹಾಕೋದು ಬೇಡ. ಹಾಗೆ ಒಂದು ಏಲಕ್ಕಿ ತಗೊಂಡಿದ್ದೇನೆ, 2 ಲವಂಗ, ಹಾಗೆ 1 ಟೀ ಸ್ಪೂನು ಕಾಳು ಮೆಣಸು ತಗೊಂಡಿದ್ದೇನೆ, ಪೆಪ್ಪರು. ಹಾಗೆ ಜೀರಿಗೆ ತಗೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಒಂದು ಕಾಲು ಟೀ ಸ್ಪೂನು ನಾನು ಮೆಂತೆ ತಗೊಂಡಿದ್ದೇನೆ. ಹಾಗೆ ಸೋಂಪು ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಇದೆಲ್ಲವನ್ನು ನಾನು ಹಾಕ್ಕೊಳ್ತೇನೆ. ಈಗ ಆಯಿಲ್ ಹಾಕಿ ಕೂಡ ನಾವು ಫ್ರೈ ಮಾಡ್ಕೊಳ್ಬೋದು. ನಾನು ಒಗ್ಗರಣೆಗೆ ಹಾಕ್ಕೊಳ್ತೇನಲ್ವ ಆಯಿಲ್, ಹಾಗೆ ಬೇಡ ಅಂತ ನಾನು ಹಾಕ್ಕೊಳ್ಳಿಲ್ಲ. ಫ್ರೆಂಡ್ಸ್, ಈಗ ಆಗಿದೆ ನೋಡಿ. ಅದು ಗರಂ ಮಸಾಲ ಹಾಗೆ ಎಲ್ಲ ಸಾಮಗ್ರಿಗಳು ಹಾಕಿದ್ದು ಒಂದು ಘಮ ಬರ್ತದೆ. ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ, ಕೊತ್ತಂಬರಿ ಬೀಜದ್ದೆಲ್ಲ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ತೇನೆ. ಹಾಗೆ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಕಡೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆಗಲಿ. ಈಗ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೇಗೂ ಕಟ್ ಮಾಡ್ಕೊಳ್ಬೋದು. ಇದು ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ಒಂದು ಟೊಮೆಟೊ ಹಾಕ್ಕೊಳ್ತೇನೆ. ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಕ್ಕೊಳ್ಳೋಣ. ನಮ್ಮ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೇಯಬೇಕು ನೋಡಿ ಫ್ರೆಂಡ್ಸ್. ಟೊಮೆಟೊ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಈಗ ಒಂದು 2 ಹಸಿಮೆಣಸಿನಕಾಯಿ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು ಅರ್ಧ kg ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳೋಣ. ಹಾಗೆ 1 ಟೀ ಸ್ಪೂನ್ ಹಳದಿ ಪೌಡರ್ ಹಾಕ್ಕೊಳ್ತೇನೆ. ಉಪ್ಪು ಕೂಡ ಸೇರಿಸ್ಕೊಳ್ತೇನೆ ಫ್ರೆಂಡ್ಸ್. ಈಗಲೇ ಉಪ್ಪು ಕೂಡ ಹಾಕ್ಕೊಳ್ತೇನೆ. ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಬೇಯುವಾಗಲೇ ಹಾಕಿ. ಮತ್ತೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ನೀರು ಹಾಕಲಿಕ್ಕಿಲ್ಲ, ಹೀಗೆ ಬೇಯ್ತದೆ. ನೀರು ಬಿಟ್ಕೊಳ್ತದೆ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಇದು ಕುಕ್ ಆಗಲಿ ಫ್ರೆಂಡ್ಸ್. ಇಲ್ಲಿ ನಾವು ಹುರಿದಿಟ್ಕೊಂಡಂಥ ಮಸಾಲ ಎಲ್ಲ ಕೂಲ್ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಚಿಕ್ಕ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ರಫ್ಲಿ ಹಚ್ಚಿಟ್ಕೊಂಡಿದ್ದೇನೆ, ಯಾಕೆಂದರೆ ಅದು ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ. ಹಾಗೆ ಒಂದು ಗಡ್ಡೆ ಈರುಳ್ಳಿ ತಗೊಂಡಿದ್ದೇನೆ, ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಒಂದು ಅಡಿಕೆ ಹೋಳು ಗಾತ್ರದ ಹುಳಿ ತಗೊಂಡಿದ್ದೇನೆ, ಹುಣಸೆ ಹುಳಿ.
ತುಂಬ ಚಿಕ್ಕ ಗಾತ್ರ ತಗೊಂಡಿದ್ದೇನೆ, ಯಾಕೆಂದರೆ ಟೊಮೆಟೊ ಕೂಡ ಹಾಕಿದ್ದೇವಲ್ವ. ಹಾಗೆ ಒಂಚೂರು ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ನನಗೆ ಹುಳಿ ಹಾಕಿದರೆ ಒಂದು ಸಮಾಧಾನ. ನನಗೆ ಎಲ್ಲ ಖಾಲಿ ಟೊಮೆಟೊ ಹಾಕಿ ಮಾಡ್ತಾರೆ, ನನಗೆ ಒಂಚೂರು ಹುಳಿ ಹಾಕಿದರೆ ಅದು ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತದೆ, ಚೆನ್ನಾಗಿರ್ತದೆ ಅಂತ ನಾನು ಹಾಕ್ಕೊಳ್ತೇನೆ. ಇದನ್ನು ಹಾಕ್ಕೊಳ್ಳುವ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಈ ಸಾಂಬಾರು, ನಮ್ಮ ಚಿಕನ್ ಸಾಂಬಾರು. ಅದಕ್ಕೆ ನಾನು 1 ಟೇಬಲ್ ಸ್ಪೂನು ಹುರ್ಗಡ್ಲೆ ಹಾಕ್ಕೊಳ್ತೇನೆ. ನೋಡಿ, ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಈ ಥರ ಟ್ರೈ ಮಾಡಿ. ಹಾಕೊಳ್ಳೋಣ. ಹಾಗೆ ಒಂದು ಚಿಕ್ಕ ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ, ತುಂಬ ಸ್ಮಾಲ್ ಕಪ್ಪಲ್ಲಿ ತಗೊಂಡಿದ್ದೇನೆ ನೋಡಿ, ಸ್ಮಾಲ್ ಬೌಲಲ್ಲಿ. ಇದನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಓಕೆ, ಅದರಲ್ಲಿ ಸಹ ನಾನು ಸ್ವಲ್ಪ ತೆಗ್ದೇನೆ ನೋಡಿ. ಇಷ್ಟೇ, ಒಂದು 3/4 ಕಪ್ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಅಷ್ಟು ಬೇಡ, ಇಷ್ಟೇ ಸಾಕು. ಯಾಕೆಂದರೆ ಹುರ್ಗಡ್ಲೆ ಹಾಕಿದ್ದೇವಲ್ವ, ಹಾಗಾಗಿ ನಮಗೆ ಗ್ರೇವಿ ಬರ್ತದೆ. ಹಾಗೆ ಆನಿಯನ್ ಹಾಕ್ಕೊಂಡಿದ್ದೇವೆ, ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಎಲ್ಲ ಹಾಕಲಿಲ್ಲ, ನಾನು ರುಬ್ಲಿಕ್ಕೆ ಹಾಕ್ತೇನೆ, ಚೆನ್ನಾಗಾಗ್ತದೆ. ಈಗ ಒಂದು 200 ml ವಾಟರ್ ಹಾಕ್ತೇನೆ. ಹಾಗೆ ವಾಟರ್ ಹಾಕಿ ನುಣ್ಣಗೆ ಬೇಡ, ತುಂಬ ರಫ್ಲಿ ಬೇಡ, ತುಂಬ ನೈಸ್ ಆಗಲಿಕ್ಕೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನೈಸ್ಗಿಂತ ಸ್ವಲ್ಪ ಇದಾಗಿ ಇರಲಿ, ತರಿ ಇರಲಿ, ರುಬ್ಕೊಂಡು ಬರ್ತೇನೆ. ಫ್ರೆಂಡ್ಸ್, ನಮ್ಮ ಮಸಾಲ ಕೂಡ ರೆಡಿಯಾಗಿದೆ ನೋಡಿ. ತುಂಬ ನೈಸಾಗಿಯೂ ಇಲ್ಲ, ತುಂಬ ತರಿಯಾಗಿಯೂ ಇಲ್ಲ, ಹೀಗೆ ಇರಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಇರಬೇಕಾಯ್ತಾ ನೋಡಿ. ಏನೇ ಹೇಳಿ ಫ್ರೆಂಡ್ಸ್, ನಾವು ಹುರಿದು ಮಾಡುವಂಥ ಮಸಾಲೆ ಇದೆಯಲ್ವಾ, ಅದರದ್ದು ಸ್ಮೆಲ್ಲೇ ಒಂಥರ ಅದು ಭಯಂಕರ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನಾವು ಅಂಗಡಿಯಿಂದ ತಂದು ಹಾಗೆ ಮಾಡೋದಕ್ಕಿಂತ ನಾವು ಹುರಿದು ಹಾಕಿ ಮಾಡಿದರೆ ಅದು ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ಈಗ ನಮ್ಮ ಮಸಾಲೆ ರೆಡಿಯಾಗಿದೆ, ನಮ್ಮ ಚಿಕನ್ ಬೆಂದಿದೆ ಅಂತ ನೋಡೋಣ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ನಾವು ಮಸಾಲೆ ಹಾಕೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಬೇಯಿಸಬೇಕಾಗ್ತದೆ ಚಿಕನನ್ನು. ಆಮೇಲೆ ಮಸಾಲೆ ಹಾಕಿ ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು. ಒಟ್ಟಿಗೆ ಒಂದು 20 ಮಿನಿಟ್ಸ್ ಕುಕ್ ಆಗಾಯಿತು ಚಿಕನ್. ಓಕೆ, ನೀವು ಹಾಗೆ ಫ್ರೆಂಡ್ಸ್ ಒಂದು ಸರಿ ಮಧ್ಯೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಿಟ್ಟು ಬೇಯಲಿ ಅಂತ ಹಾಗೆ ಬಿಡಬೇಡಿ, ಎಲ್ಲಿಯಾದರೂ ತಳ ಹಿಡಿಯೋ ಚಾನ್ಸ್ ಇರ್ತದೆ. ಅದಕ್ಕೆ ಹೀಗೆ ಒಂದು ಸರಿ ಚೆಕ್ ಮಾಡಿಕೊಂಡೆ ಮತ್ತೆ ಒಂದು 5 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡಿ. ಈಗ ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಲಿ, ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ನಮ್ಮ ಚಿಕನ್ ಈಗ ಆಲ್ಮೋಸ್ಟ್ ಬೆಂದಿದೆ, ಒಂದು 80% ಬೆಂದಿದೆ ನೋಡಿ. ನೀರೆಲ್ಲ ಒಣಗಿದ ಹಾಗೆ ಇದೆ ನೋಡಿ, ಡ್ರೈ ಆಗಿದೆ. ಅದರಷ್ಟಕ್ಕೆ ಚಿಕನ್ ನೀರು ಬಿಟ್ಕೊಳ್ತದೆ, ಹಾಗೆ ಮತ್ತೆ ಬೆಂದ ಕೂಡಲೇ ಅದು ಅಲ್ಲೇ ಇಂಗ್ತದೆ ನೋಡಿ. ಈಗ ನಾನು ರುಬ್ಬಿಟ್ಕೊಂಡಂಥ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಾನು ಮಿಕ್ಸಿ ಜಾರನ್ನೇ ತೊಳೆದಂಥ ನೀರನ್ನೇ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಮಿಕ್ಸಿ ಜಾರಲ್ಲಿದೆ ಅಲ್ವಾ, ಹಾಗೆ ವೇಸ್ಟ್ ಮಾಡಬಾರ್ದು, ಇದನ್ನೇ ಹಾಕ್ಕೊಳ್ಳೋಣ. ಇನ್ನೂ ಕೂಡ ಸ್ವಲ್ಪ ನೀರು ಬೇಕಾಗ್ತದೆ. ನಾನು ಮುದ್ದೆಗೆ ಮಾಡಿಕೊಳ್ಳೋದು, ಹಾಗಾಗಿ ಸ್ವಲ್ಪ ನೀರು ಸ್ವಲ್ಪ ಗ್ರೇವಿ ಸ್ವಲ್ಪ ಲಿಕ್ವಿಡ್ ಆಗಿದ್ದರೆ ಚೆನ್ನಾಗಿರ್ತದೆ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ. ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ ಫ್ರೆಂಡ್ಸ್, ಹಾಕ್ಕೊಳ್ತೇನೆ ನೋಡಿ. ದಪ್ಪ ಇದೆ, ಥಿಕ್ನೆಸ್ ಜಾಸ್ತಿ ಇದೆ. ನಮಗೆ ಇದು ಮುದ್ದೆ, ಇಡ್ಲಿ, ದೋಸೆ ಈ ಥರದಕ್ಕೆಲ್ಲ ನಾವು ಸ್ವಲ್ಪ ನೀರು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಲಿಕ್ವಿಡ್ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ, ತಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ರೈಸಿಗೆ ಸ್ವಲ್ಪ, ನಮ್ಮ ಬಾಯ್ಲ್ಡ್ ರೈಸಿಗೆ ನಾವು ಸ್ವಲ್ಪ ದಪ್ಪ ಮಾಡ್ಕೊಳ್ತೇವೆ, ಅದು ನೀರಾದರೆ ಚೆನ್ನಾಗಿರೋದು. ವೈಟ್ ರೈಸಿಗೆ ನೀರಿದ್ದರೆ ಚೆನ್ನಾಗಿರ್ತದೆ ನೋಡಿ. ಈ ಹದದಲ್ಲಿ ಇರಬೇಕು ಫ್ರೆಂಡ್ಸ್. ನೋಡಿ, ಇಂತಿಷ್ಟೇ 200 ml 300 ml ಅಂತ ಅದು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹಾಕ್ಕೊಂಡ್ರೆ ಹೀಗೆ ಮಾಡಿದರೆ ಇಷ್ಟು ಲಿಕ್ವಿಡ್ ಬರಬೇಕು, ಅಷ್ಟಾದರೆ ಆಯಿತು. ಹಾಗೆ ಒಮ್ಮೆ ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಕಡಿಮೆ, ರುಚಿಗೆ ತಕ್ಕ ಉಪ್ಪು ಇಲ್ಲ ಅಂದರೆ ಮತ್ತೆ ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಕಡಿಮೆ ಇದೆ, ಹಾಕ್ಕೊಳ್ತೇನೆ. ಉಪ್ಪು ಸೇರಿಸ್ತೇನೆ ಸ್ವಲ್ಪ.
ಮಸಾಲ ಅರೋಮಾ ಅಂತೂ ಫ್ರೆಂಡ್ಸ್ ಮನೆಯೆಲ್ಲ ಹರಡ್ಕೊಂಡಿದೆ. ಅದು ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸೂಪರಾಗಿರ್ತದೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಒಂದು 10 ಮಿನಿಟ್ಸ್ ಕುಕ್ ಆಗಲಿ. ಮಸಾಲ ಹಾಕಿದ ಮೇಲೆ 10 ಮಿನಿಟ್ಸ್ ಕುಕ್ ಆಗಬೇಕು. ಓಕೆ ಫ್ರೆಂಡ್ಸ್, ಮಧ್ಯೆ ನೋಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಇನ್ನೊಮ್ಮೆ ಕುಕ್ ಆಗಲಿ. ಫ್ರೆಂಡ್ಸ್, ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಕುಕ್ ಆಗಿದೆ. ನೋಡಿದ್ರಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ನೋಡಿ. ನೀವು ಯಾವುದಕ್ಕೂ ಕೂಡ ಹಾಕೊಂಡು ತಿನ್ಬೋದು. ಇದು ಇಡ್ಲಿ, ದೋಸೆ, ಮುದ್ದೆ ಇರಲಿ, ರೈಸ್ ಯಾವುದಕ್ಕೂ ಕೂಡ ಚೆನ್ನಾಗಾಗ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗ್ತದೆ. ನಾನು ಕೊತ್ತಂಬರಿ ಸೊಪ್ಪು ಇಲ್ಲ, ಹಾಗಾಗಿ ಹಾಕೋದಿಲ್ಲ. ನೀವು ಹಾಕಿ ಫ್ರೆಂಡ್ಸ್, ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.